Hello viewers, today we start 8th standard lesson The Emperor's New Clothes, a play based on a folk tale. ಇದು ಒಂದು ನಾಟಕ ಆಗಿದೆ. ದ ಎಂಪರರ್ಸ್ ನ್ಯೂ ಕ್ಲೋತ್ಸ್ ಅಂತ. ಇದರ ಅರ್ಥ ರಾಜನ ಹೊಸ ಬಟ್ಟೆಗಳಾಗಿದೆ. ಎಂಪರರ್ ಅಂದರೆ ರಾಜ ಅಂತ ಅರ್ಥ ಆಗಿದೆ. ಕ್ಲೋತ್ಸ್ ಅಂದರೆ ಬಟ್ಟೆ. Let us start the lesson. Before we start the lesson, if you're new to my channel, please subscribe my channel. If you like my video, please press like button. ಈ ಚಾನಲಲ್ಲಿ ಎಲ್ಲ ಲೆಸನ್ಸ್ಗಳ ಎಕ್ಸ್ಪ್ಲನೇಷನ್ ಮತ್ತು ಎಲ್ಲ ನೋಟ್ಸು ಕೂಡ ಸಿಗುತ್ತೆ. ವ್ಯೂವರ್ಸ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. Let us start the lesson. Once upon a time, there lived a proud and foolish emperor who was very fond of wearing new clothes. To him, new clothes meant more than anything else in the world. Indeed, he spent so many hours every day in his dressing from trying out new clothes that he had very little time to attend to the affairs of his kingdom. ಒಂದು ದಿನ ಒಂದು ಊರಲ್ಲಿ ಒಂದು ರಾಜ ಇರ್ತಾನಂತೆ. ಇಲ್ಲಿ ನಾವು ಪಿಕ್ಚರಲ್ಲಿ ನೋಡ್ಬೋದು. ಹಿ ಈಸ್ ಎ ಕಿಂಗ್, ಹಿ ಈಸ್ ಎ ಎಂಪರರ್. ಇವನು ರಾಜ ಆಗಿದ್ದಾನೆ. ಮತ್ತು ಇಲ್ಲಿ ಚೀಫ್ ಅಡ್ವೈಸರ್ ಅಂತ ಈ ನಾಟಕದಲ್ಲಿ ಬರ್ತಾನೆ, ಅವನಾಗಿದ್ದಾನೆ. ಇಲ್ಲಿ ಊರಿನ ಜನಗಳು ನಿಂತಿದ್ದಾರೆ. ಸೊ ಈ ದೃಶ್ಯ ನಾವು ಈ ಲೆಸನ್ನಿನ ಕೊನೆ ಭಾಗದಲ್ಲಿ ನೋಡ್ಬೋದು. ಸೊ ಇಲ್ಲಿ ರಾಜ ಇದನ್ನಲ್ಲ, ಅವನು ತುಂಬ ಫೂಲಿಶ್ ಆಗಿದ್ದಾನೆ. ಫೂಲಿಶಿನ ಅರ್ಥ ಮೂರ್ಖನ ಆಗಿದ್ದಾನೆ. ಮೂರ್ಖ ರಾಜ ಆಗಿದ್ದಾನೆ. ಹಿ ವಾಸ್ ಎ ವೆರಿ ಫಾಂಡ್ ಆಫ್ ವಿಯರಿಂಗ್ ನ್ಯೂ ಕ್ಲಾತ್ಸ್. ಫಾಂಡ್ ಆಫ್ ಅಂದರೆ ಇಷ್ಟವಾಗೋದು. ಅವನಿಗೆ ನ್ಯೂ ಕ್ಲಾತ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟವಾಗಿರುತ್ತೆ. ಟು ಹಿಮ್ ನ್ಯೂ ಕ್ಲಾತ್ಸ್ ಮೆಂಟ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಅವನು ಪ್ರಪಂಚದಲ್ಲಿ ಬರೀ ನ್ಯೂ ಕ್ಲೋತ್ಸ್ನ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಇದು ಮಾಡ್ಕೊಂಡು ಇರ್ತಾನೆ ಅಷ್ಟೇ, ಏನೂ ಕೂಡ ಮಾಡೋದಿಲ್ಲ. Indeed, he spent so many hours every day in his dressing room trying out of new clothes. ಡೈಲಿ ಅವನು ತುಂಬ ಜಾಸ್ತಿ ಹೊತ್ತು ತನ್ನ ಡ್ರೆಸ್ಸಿಂಗ್ ರೂಮಲ್ಲೇ ಕಳೀತಾನಂತೆ. ಅವನು ಡ್ರೆಸ್ಸಿಂಗ್ ರೂಮಲ್ಲಿ ನ್ಯೂ ಕ್ಲಾತ್ಸ್ನ ಟ್ರೈ ಮಾಡ್ತಾ ಅವನು ಕಾಲವನ್ನು ಕಳೀತಾ ಇರ್ತಾನೆ. ದಟ್ he had a very little time to attend to affairs of his ಕಿಂಗ್ಡಮ್. ಅವನ ಸಾಮ್ರಾಜ್ಯದ ವ್ಯವಹಾರಗಳನ್ನು ಮಾಡೋದಕ್ಕೆ ಟೈಮೇ ಸಿಗಲ್ವಂತೆ. ಆ ಥರ ಅವನು ಹೊಸ ಬಟ್ಟೆಗಳ ಹಿಂದೆ ಇರ್ತಾನೆ. ಟು ನೆಕ್ಸ್ಟ್ ಪೇಜ್, ಸೀನ್ ನಂಬರ್ 1, ಎ ಹಾಲ್ ಇನ್ ಎ ಎಂಪರರ್ಸ್ ಪ್ಯಾಲೇಸ್. ಇಲ್ಲಿ ಸೀನ್ ನಂಬರ್ 1 ತೋರಿಸಿದ್ದಾರೆ. ಒಂದು ಹಾಲ್, ಎಂಪರರ್ ಪ್ಯಾಲೇಸ್, ಇಲ್ಲಿ ಅರಮನೆಯಲ್ಲಿ ಹಾಲಲ್ಲಿ ಈ ಸೀನನ್ನು ನಡೀತಾ ಇದೆ. As the curtain goes up, the emperor is seen coming out of his dressing room into the hall where is the chief advisor is waiting. The emperor is in a very angry mood. ಕರ್ಟನ್ ಮೇಲ್ಗಡೆ ಎತ್ತುತ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾಟಕ ನಡೀತಾ ಇದೆ ಅಲ್ವಾ, ಹಾಗಾಗಿ ಕರ್ಟನ್ ಮೇಲ್ಗಡೆ ಎತ್ತುತ್ತಾ ಇದ್ದಾರೆ. ಇಲ್ಲಿ ಕಿಂಗ್ ಬರ್ತಾ ಇದ್ದಾನೆ ಡ್ರೆಸ್ಸಿಂಗ್ ರೂಮ್ ಕಡೆಯಿಂದ ಹಾಲಿಗೆ. ಮತ್ತು ಚೀಫ್ ಅಡ್ವೈಸರ್ ಅಂದರೆ ಸಲಹೆ ಮಂತ್ರಿ ಅಂತ ಏನು ಹೇಳ್ತೀವಿ, ಚೀಫ್ ಅಡ್ವೈಸರ್ ಅಂತ ಹೇಳ್ತೀವಿ, ಸಲಹೆ ಮಂತ್ರಿ. ಹಿ ಈಸ್ ವೇಟಿಂಗ್ ಅಂದರೆ ಅವನು ವೇಟ್ ಮಾಡ್ತಾ ಇದ್ದಾನೆ. ದ ಎಂಪರರ್ ಈಸ್ ಇನ್ ವೆರಿ ಆಂಗ್ರಿ ಮೂಡ್. ರಾಜ ಏನಿದ್ದಾನೆ ತುಂಬ ಕೋಪದಲ್ಲಿದ್ದಾನೆ, ಕೋಪದ ಮೂಡಲ್ಲಿ ಇದ್ದಾನೆ. ಆಂಗ್ರಿ ಅಂದರೆ ಕೋಪ ಅಂತ ಅರ್ಥ. ಎಂಪರರ್ ಪಾಯಿಂಟಿಂಗ್ ಟು ಸಮಥಿಂಗ್ ಇನ್ ಹೀಸ್ ಡ್ರೆಸ್ಸಿಂಗ್ ರೂಮ್.
useless. All these clothes are useless. Not one of the suit can be worn by me. ಅವನು ಡ್ರೆಸ್ಸಿಂಗ್ ರೂಮ್ ಹತ್ರ ತೋರಿಸಿ ಹೇಳ್ತಾ ಇದ್ದಾನೆ, ಎಲ್ಲ ವೇಸ್ಟ್, ಇದು ಬಟ್ಟೆಗಳೆಲ್ಲ ವೇಸ್ಟು, ಈ ಸೂಟ್ಗಳನ್ನು ನಾನು ಇವತ್ತಿಂದ ಹಾಕೋದಿಲ್ಲ. ಓನ್ ಬೈ ಮೀ ಅಂದರೆ ಓನ್ ಅಂದರೆ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಚೀಫ್ ಅಡ್ವೈಸರ್, ಯುವರ್ ಮ್ಯಾಜೆಸ್ಟಿ, ದೀಸ್ ಆರ್ ದ ಬೆಸ್ಟ್ ದಟ್ ಐ ಕುಡ್ ಗೆಟ್ ಫಾರ್ ಯು ಟುಡೇ. ಸಲಹಾ ಮಂತ್ರಿ ಏನು ಹೇಳ್ತಾ ಇದ್ದಾನೆ, ಮಹಾರಾಜರೇ, ಯುವರ್ ಮ್ಯಾಜೆಸ್ಟಿ ಅಂದರೆ ಮಹಾರಾಜರೇ ಅಂತ ಅರ್ಥ. ಮಹಾರಾಜರೇ, ನಾನು ಇವತ್ತು ತುಂಬ ಚೆನ್ನಾಗಿ ಇರೋದನ್ನು ಬಟ್ಟೆಗಳನ್ನು ಹುಡುಕಿ ತಂದಿದ್ದೀನಿ ನಿಮಗೋಸ್ಕರ ಅಂತ ಹೇಳ್ತಾ ಇದ್ದಾನೆ. ಎಂಪರರ್, ದ ಬೆಸ್ಟ್, ಡಿಡ್ ಯು ಸೇ? ಇಫ್ ದೀಸ್ ಆರ್ ಬೆಸ್ಟ್ ದೆನ್ ಮೈ ಎಂಪೈರ್ ಈಸ್ ಫುಲ್ ಆಫ್ ವರ್ತ್ಲೆಸ್ ಟೈಲರ್. ಈ ಬಟ್ಟೆಗಳನ್ನು ಬೆಸ್ಟ್ ಅಂತೀರಾ ನೀವು? ಈ ಬಟ್ಟೆಗಳನ್ನು ಬೆಸ್ಟ್ ಅಂದರೆ ಎಲ್ಲ ಟೈಲರ್ಸು ವೇಸ್ಟ್ ಅಂತ ಕಿಂಗ್ ರಾಜ ಹೇಳ್ತಾ ಇದ್ದಾನೆ. ಬೆನಿಶ್ ದೆಮ್ ಆಲ್, ಸೆಂಡ್ ದೆಮ್ ಒನ್ ಆ್ಯಂಡ್ ಆಲ್ ಆಫ್ ದೆಮ್ ಕಂಟ್ರಿ. ಆಲ್ ಆಫ್ ದ ಕಂಟ್ರಿ, ಎಲ್ಲರಿಗೂ ನಮ್ಮ ದೇಶದಿಂದ ಆಚೆ ಹಾಕಿ. ಬೆನಿಶ್ ಅಂದರೆ ನಿಷೇಧ, ಬ್ಯಾನ್ ಮಾಡಿ ಅವರಿಗೆ ಬ್ಯಾನಿಷ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ನ್ಯೂ ಕ್ಲೋತ್ಸ್, ನನಗೆ ಹೊಸ ಬಟ್ಟೆ ಬೇಕು. ಐ ವಾಂಟ್ ನ್ಯೂ ಕ್ಲೋತ್ಸ್, ನನಗೆ ಹೊಸ ಬಟ್ಟೆ ಬೇಕು ಅಂತ ರಾಜ ಹೇಳ್ತಾ ಇದ್ದಾನೆ. ಐ ವಾಂಟ್ ಎ ಟೇಲರ್ ಹೂ ಕ್ಯಾನ್ ಮೇಕ್ ಮೀ ನ್ಯೂ ಡಿಫ್ರೆಂಟ್ ಸೆಟ್ ಆಫ್ ಕ್ಲೋತ್ಸ್ ಎವ್ರಿ ಡೇ. ನನಗೆ ಒಂದು ಟೈಲರ್ ಬೇಕು, ಅವನು ನನಗೆ ಡೈಲಿ ಒಂದೊಂದು ಹೊಸ ಬಟ್ಟೆನ ಹೊಲಿದು ಕೊಡಬೇಕು. ಆ ಥರ ನನಗೆ ಒಂದು ಟೈಲರ್ ಬೇಕು ಅಂತ ರಾಜ ಹೇಳ್ತಾ ಇದ್ದಾನೆ. ಯು ಮೇ ಗೋ ನೌ, ಕಮ್ ಟು ಮೀ ಓನ್ಲಿ ವೆನ್ ಯು ಫೈಂಡ್ ಎ ನ್ಯೂ ಟೈಲರ್. ಇವಾಗ ನೀನು ಹೋಗ್ಬಿಟ್ಟು ನೀನು ಜೊತೆಯಲ್ಲಿ ಒಂದು ಚೆನ್ನಾಗಿರೋ ಟೈಲರನ್ನು ಜೊತೆಯಲ್ಲಿ ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾನೆ ರಾಜ. ದ ಚೀಫ್ ಅಡ್ವೈಸರ್ bows and takes a few steps towards the door. ಚೀಫ್ ಅಡ್ವೈಸರ್ ಏನು ಮಾಡ್ತಾ ಇದ್ದಾನೆ, ಬೌಸ್ ಅಂದರೆ ತಲೆ ಬಗ್ಗಿಸೋದು, ತಲೆ ಬಗ್ಗಿಸಿ ನಮಸ್ಕಾರವನ್ನು ಮಾಡಿ ಏನು ಮಾಡ್ತಾ ಇದ್ದಾನೆ, ಅಲ್ಲಿಂದ ಹೋಗ್ತಾ ಇದ್ದಾನೆ. ದೆನ್ ಸ್ಟಾಪ್ ಆ್ಯಂಡ್ ಟರ್ನ್ ಟುವರ್ಡ್ಸ್ ದ ಎಂಪರರ್ ಅಗೇನ್. ಅರ್ಧ ದಾರಿಗೆ ಹೋಗಿ ಡೋರ್ ಹತ್ರ ಹೋಗಿ ತಿರ್ಗಾ ರಿಟರ್ನ್ ಬರ್ತಾ ಇದ್ದಾನೆ ರಾಜನ ಹತ್ರ. ಎಂಪರರ್, ಹ್ಯಾವ್ ಯು ಸಮಥಿಂಗ್ ಮೋರ್ ಟು ಸೇ? ರಾಜ ಹೇಳ್ತಾ ಇದ್ದಾನೆ, ಇನ್ನೂ ಏನಾದರೂ ಹೇಳೋದು ಬಾಕಿ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಚೀಫ್ ಅಡ್ವೈಸರ್, ಯುವರ್ ಮ್ಯಾಜೆಸ್ಟಿ, ಸಿನ್ಸ್ ಎಸ್ಟರ್ಡೇ 2 weavers ಫ್ರಮ್ ಎ ಡಿಸ್ಟೆನ್ಸ್ ಪ್ಲೇಸ್ ಹ್ಯಾವ್ ಬೀನ್ ವೇಟಿಂಗ್ ಔಟ್ಸೈಡ್ ದ ಪ್ಯಾಲೇಸ್ ಟು ಸಿ ಯು. ಇಬ್ಬರು ವೀವರ್ಸ್ ಅಂದರೆ ಬಟ್ಟೆನ ನೆನೆಯೋರು ಇಬ್ಬರು ನಿಮಗೆ ಆಚೆ ಕಾಯ್ತಾ ಇದ್ದಾರೆ, ಅರಮನೆಯ ಆಚೆ ನಿಂತಿದ್ದಾರೆ ಅಂತ ಹೇಳ್ತಾನೆ ರಿಟರ್ನ್ ಆಗಿ ಬಂದು. ಎಂಪರರ್, ಇನ್ ಆನ್ ಆಂಗ್ರಿ ಟ್ಯೂನ್, ವೀವರ್ಸ್, ಬಟ್ ಐ ಡು ನಾಟ್ ನೀಡ್ ವೀವರ್ಸ್. ಐ ವಾಂಟ್ ಗುಡ್ ಟೇಲರ್ಸ್. ಐ ವಾಂಟ್ ಟೇಲರ್ಸ್ ಹೂ ವಿಲ್ ಮೇಕ್ ಮೀ ನ್ಯೂ ಕ್ಲೋತ್ಸ್. ರಾಜನಿಗೆ ಕೋಪ ಬಂದು, ಆಂಗ್ರಿ ಟ್ಯೂನ್ ಅಂದರೆ ಕೋಪದಲ್ಲಿ, ವೀವರ್ಸ್ ಬಟ್ಟೆಯನ್ನು ನೆನೆಯೋರಾ? ಬೇಡ, ನನಗೆ ಟೈಲರ್ ಬೇಕಾಗಿರೋದು, ಅದೂ ಒಳ್ಳೆ ಟೈಲರ್, ಗುಡ್ ಟೈಲರ್ ಬೇಕಾಗಿರೋದು. ನನಗೆ ಡೈಲಿ ಹೊಸ ಬಟ್ಟೆನ ಹೊಲ್ದಿ ಕೊಡೋರು ಬೇಕು, ನನಗೆ ವೀವರ್ಸ್ ಬೇಡ, ಬಟ್ಟೆನ ನೆನೆಯೋರು ಬೇಡ ಅಂತ ರಾಜ ಹೇಳ್ತಾ ಇದ್ದಾನೆ. ಚೀಫ್ ಅಡ್ವೈಸರ್, ಯುವರ್ ಮ್ಯಾಜೆಸ್ಟಿ, ದೀಸ್ ಮೆನ್ ಸೇಸ್ ದಟ್ ದೇ ಹ್ಯಾವ್ ಫೌಂಡ್ ಎ ಸೀಕ್ರೆಟ್ ವೇ ಆಫ್ weaving the fantastic silk cloth and making the most beautiful cloth from the cloth that they weaved. ಚೀಫ್ ಅಡ್ವೈಸರ್ ಏನು ಹೇಳ್ತಾ ಇದ್ದಾನೆ, ಮಹಾರಾಜರೇ, ಅಲ್ಲಿ ನಿಂತಿದ್ದಾರಲ್ಲ ಅವರು ಬಟ್ಟೆನ ನೆನೆಯೋರು, ಅವರು ತುಂಬ ಒಳ್ಳೆ ಬಟ್ಟೆನ ನೆನೀತಾರಂತೆ. ಮತ್ತು ಅವರು ಸಿಲ್ಕ್ ಕ್ಲಾತ್ ಅಂದರೆ ರೇಷ್ಮೆ ಬಟ್ಟೆದಲ್ಲಿ ಅವರು ಬಟ್ಟೆನ ನೆನೀತಾರಂತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಆ ಬಟ್ಟೆ ಅಂತ ಹೇಳ್ತಾ ಇದ್ದಾರೆ. ದೇ ಕ್ಲೈಮ್ ಟು ಬಿ ಮ್ಯಾಜಿಕ್ ಟೇಲರ್ಸ್. ಅವರಿಗೆ
ತನ್ನಗೆ ನಾವು ಮ್ಯಾಜಿಕ್ ಟೇಲರ್ಸ್ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಎಂಪರರ್, ಮ್ಯಾಜಿಕ್ ಟೇಲರ್ಸ್ who make the most beautiful cloths, then why are you wasting your time here? Go and bring them in at once. ರಾಜ ಏನು ಹೇಳ್ತಾ ಇದ್ದಾನೆ, ಮ್ಯಾಜಿಕ್ ಟೇಲರ್ಸಾ, ಅವರು ತುಂಬ ಚೆನ್ನಾಗಿರೋ ಬಟ್ಟೆನ ಹೊಲಿತಾರಂತ, ಮತ್ತೆ ಏನಕ್ಕೆ ನಿಂತಿದ್ದೀರಾ ಟೈಮ್ ವೇಸ್ಟ್ ಮಾಡಿಕೊಂಡು, ಹೋಗಿ ಬೇಗ ಕರ್ಕೊಂಡು ಬನ್ನಿ ಅಂತ ರಾಜ ಹೇಳ್ತಾ ಇದ್ದಾನೆ. ದ ಅಡ್ವೈಸರ್ ಗೋಸ್ ಔಟ್ ಆ್ಯಂಡ್ 2 weavers ಎಂಟರ್ ದ ಕೋರ್ಟ್ ಆ್ಯಂಡ್ ಬೌ ಟು ದ ಎಂಪರರ್. ಅಡ್ವೈಸರ್ ಮತ್ತು ಇಬ್ಬರು ವೀವರ್ಸ್ ಏನಿರ್ತಾರೆ ಬಟ್ಟೆನ ನೆನೆಯೋರು, ಅವರು ಕೂಡ ಜೊತೆಯಲ್ಲಿ ಬರ್ತಾರಂತೆ ಅರಮನೆಯಲ್ಲಿ. ಎಂಪರರ್, ಕಮ್ ಇನ್ ಮೈ ಮೆನ್, ಐ ಹಿಯರ್ ಯು ಹ್ಯಾವ್ ಸಮ್ ವೆರಿ ಫೈನ್ ಕ್ಲೋತ್ಸ್ ಟು ಶೋ ಮೀ. The clothes that you make must be very wonderful indeed. ಎಂಪರರ್ ಹೇಳ್ತಾ ಇದ್ದಾನೆ, ರಾಜ ಹೇಳ್ತಾ ಇದ್ದಾನೆ, ಬನ್ನಿ ಒಳಗಡೆ ಬನ್ನಿ, ನಾನು ಕೇಳಿಸ್ಕೊಂಡೆ ನೀವು ಚೆನ್ನಾಗಿರೋ ಒಂದು ಬಟ್ಟೆನ ಕೊಡ್ತೀರಂತೆ, ಆ ಬಟ್ಟೆನ ತೋರಿಸಿ ಅಂತ ಹೇಳ್ತಾ ಇದ್ದಾನೆ. ವಂಡರ್ಫುಲ್ ಅಂದರೆ ಅದ್ಭುತವಾದ ಬಟ್ಟೆನ ಕೊಡ್ತೀರಂತೆ, ನೀವು ನನಗೆ ಒನ್ ಟೈಮ್ ತೋರಿಸಿ, ಶೋ ಅಂದರೆ ತೋರಿಸಿ ಅಂತ ಹೇಳ್ತಾ ಇದ್ದಾನೆ ರಾಜ. ಫಸ್ಟ್ ವೀವರ್, ದೇ ಆರ್ ಯುವರ್ ಮ್ಯಾಜೆಸ್ಟಿ, ಬಟ್ ಬಿಫೋರ್ ವಿ ಬಿಗಿನ್ ಅವರ್ ವರ್ಕ್ ವಿ ರಿಕ್ವೈರ್ಡ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ಫ್ಯಾಂಟಾಸ್ಟಿಕ್ ಫೈನೆಸ್ಟ್ ಸಿಲ್ಕ್ ಆ್ಯಂಡ್ ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್. ಹೌದಾ, ದೇ ಆರ್ ಅಂದರೆ ಹೌದಾ ರಾಜರೇ, ಯುವರ್ ಮ್ಯಾಜೆಸ್ಟಿ ಅಂದರೆ ಮಹಾರಾಜರೇ ಅಂತ ಅರ್ಥ ಆಗಿರುತ್ತೆ. ಆದರೆ ನಾವು ವರ್ಕನ್ನ ಸ್ಟಾರ್ಟ್ ಮಾಡೋದಕ್ಕೆ ಸಿಲ್ಕ್ ರೇಷ್ಮೆ ದಾರವನ್ನು ಬೇಕು, ಮತ್ತು ಗೋಲ್ಡ್ ಥ್ರೆಡ್ ಅಂದರೆ ಚಿನ್ನದ ದಾರ ಮತ್ತು ರೇಷ್ಮೆ ನಮಗೆ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ವೀವರ್, ಆ್ಯಂಡ್ ವಿ ಮಸ್ಟ್ ಆಲ್ಸೋ ಹ್ಯಾವ್ ಸೆವರಲ್ ಜ್ಯುವೆಲ್ಸ್ ಟು ಸೇವ್ ಆನ್ ಯುವರ್ ಮ್ಯಾಜೆಸ್ಟೀಸ್ ನ್ಯೂ ಕ್ಲೋತ್ಸ್. ಇನ್ನೊಂದು ಬಟ್ಟೆ ನೆನೆಯೋರು ಏನು ಹೇಳ್ತಾ ಇದ್ದಾರೆ, ನಮಗೆ ಜ್ಯುವೆಲ್ಸ್ ಅಂದರೆ ಆಭರಣ ಕೂಡ ಬೇಕಾಗುತ್ತೆ ನಾವು ಬಟ್ಟೆನ ನೆನೆಯೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಎಂಪರರ್, ಅಫ್ಕೋರ್ಸ್ ಮೈ ಚೀಫ್ ಅಡ್ವೈಸರ್ ವಿಲ್ ಪ್ರೊವೈಡ್ ಫಾರ್ ಯು ವಾಟ್ ಎವರ್ ಯು ವಾಂಟ್. ಆಯಿತು ಅಫ್ಕೋರ್ಸ್ ಅಂದರೆ ಆಯಿತು ನೀವು ಏನು ಬೇಕು ಅದನ್ನು ನಮ್ಮ ಚೀಫ್ ಅಡ್ವೈಸರ್ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯು ವಿಲ್ ಬಿ ಗಿವನ್ ಎ ರೂಮ್ ಇನ್ ಎ ಪ್ಯಾಲೇಸ್ ಟು ಮೇಕ್ ದ ನ್ಯೂ ಕ್ಲೋತ್ಸ್. ನಿಮಗೆ ಒಂದು ರೂಮನ್ನು ಕೊಡ್ತೀನಿ, ಅಲ್ಲಿ ನೀವು ಕುತ್ಕೊಂಡು ಒಂದು ನ್ಯೂ ಕ್ಲೋತ್ಸ್ನ ಮಾಡಿ, ಹೊಸ ಬಟ್ಟೆಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಯು ಶಲ್ ನಾಟ್ ಲೀವ್ ದ ಪ್ಲೇಸ್ ಟಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ನಿಮ್ಮ ವರ್ಕ್ ಕಂಪ್ಲೀಟ್ ಆಗೋ ತನಕ ನೀವು ಅಲ್ಲಿಂದ ಹೋಗಂಗಿಲ್ಲ ಅಂತ ರಾಜ ಹೇಳ್ತಾ ಇದ್ದಾನೆ. ಐ ಶಲ್ ವಿಯರ್ ನ್ಯೂ ಕ್ಲೋತ್ಸ್ ಇನ್ ದ ಪ್ರೊಸೆಷನ್ ದಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಲೀಡ್ 2 days ಲೇಟರ್. ನಾನು ಒಂದು ಮೆರವಣಿಗೆಗೆ ಹೋಗಬೇಕಾಗಿದೆ. ಪ್ರೊಸೆಷನ್ ಅಂದರೆ ಮೆರವಣಿಗೆ. ನಾನು ಒಂದು ಮೆರವಣಿಗೆಗೆ ಹೋಗಬೇಕಾಗಿದೆ. ಆಫ್ಟರ್ 2 days ಅಂದರೆ 2 ದಿನ ಆದಮೇಲೆ ನೀವು 2 ದಿನದಲ್ಲಿ ನನಗೆ ಒಂದು ಹೊಸ ಬಟ್ಟೆನ ಕೊಡಿ ಅಂತ ರಾಜ ಹೇಳ್ತಾ ಇದ್ದಾನೆ. ಫಸ್ಟ್ ವೀವರ್, ಪರ್ಡೋನಸ್ ಯುವರ್ ಮ್ಯಾಜೆಸ್ಟಿ, ವಿ ಹ್ಯಾವ್ ನೋ ಕ್ಲೋತ್ಸ್ ಜಸ್ಟ್ ನೌ ಟು ಶೋ ಯು. ನಮ್ಮ ಹತ್ರ ಹೊಸ ಕ್ಲೋತ್ಸ್ ಇಲ್ಲ, ನಿಮಗೆ ಒಂದು ತೋರಿಸೋದಿಕ್ಕೆ, ಒಂದು ಎಕ್ಸಾಂಪಲ್ ಆಗಿ ತೋರಿಸೋದಿಕ್ಕೆ ನಮ್ಮ ಹತ್ರ ಹೊಸ ಕ್ಲೋತ್ಸ್ ಇಲ್ಲ ಅಂತ ಮೊದಲನೇ ವೀವರ್ ಹೇಳ್ತಾ ಇದ್ದಾನೆ. ವ್ಯೂಸ್ ಕಮ್ ಹಿಯರ್ ಟು ಎಕ್ಸ್ಪ್ಲೇನ್ ಟು ಯು ದಟ್ ವಿ ಹ್ಯಾವ್ ಡಿಸ್ಕವರ್ಡ್ ಎ ಮ್ಯಾಜಿಕ್ ವೇ ಆಫ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಲ್ಕ್ ಕ್ಲೋತ್ಸ್. ನಾವಿಲ್ಲಿಗೆ ಬರೀ ಎಕ್ಸ್ಪ್ಲನೇಷನ್ನ ಮಾಡೋದಕ್ಕೆ ಬಂದಿರೋದು, ನಾವು ಬಟ್ಟೆನ ತಂದಿಲ್ಲ. ನಾವು ಬರೀ ಮ್ಯಾಜಿಕ್ ಕ್ಲೋತ್ಸಿನ ಬಗ್ಗೆ, ಮ್ಯಾಜಿಕ್ ಬಟ್ಟೆನ ಬಗ್ಗೆ ಇಲ್ಲಿ ಹೇಳೋದಕ್ಕೆ ಬಂದಿರೋದು ನಿಮಗೆ ಅಂತ ರಾಜನಿಗೆ ಹೇಳ್ತಾ ಇದ್ದೀನಿ. ಸೆಕೆಂಡ್ ವೀವರ್,
which is so finely woven and he has so many rich colors and also such attractive patterns that only a great emperor like you can wear clothes made from it. ಸೆಕೆಂಡ್ ವೀವರ್ ಏನು ಹೇಳ್ತಾ ಇದ್ದಾನೆ, ನಮ್ಮ ಹತ್ರ ತುಂಬ ಚೆನ್ನಾಗಿರೋ ಪ್ಯಾಟ್ರನ್ಸ್ ಕ್ಲಾತ್ಸ್ ಇದೆ, ಅಟ್ರಾಕ್ಟಿವ್ ಆಗಿರೋದನ್ನು ಬಟ್ಟೆ ಇದೆ ನಮ್ಮ ಹತ್ರ. ನಿಮ್ಮ ಥರ ಕಿಂಗ್ ಇರ್ತಾನಲ್ಲ, ರಾಜ ಇರ್ತಾನಲ್ಲ, ಅವನಿಗೆ ಅದು ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಎಂಪರರ್ ಫ್ಲಿಟರ್ಡ್ ಬೈ ದಿಸ್ ಕಂಪ್ಲೇಂಟ್. ವೆಲ್ ಟೆಲ್ ಮೀ something about the clothes you make from this wonderful cloth. ರಾಜ ಏನು ಹೇಳ್ತಾ ಇದ್ದಾನೆ, ಅವರ ಮಾತುಗಳಲ್ಲಿ ಬಂದು ರಾಜನಿಗೆ ತುಂಬ ಅವರ ಮೇಲೆ ನಂಬಿಕೆ ಬಂದಾಗಿದೆ. ಫ್ಲಿಟರ್ಡ್ ಅಂದರೆ ಅವರ ಮಾತಲ್ಲಿ ಬರೋದು, ಬಂದ್ಬಿಟ್ಟು ತುಂಬ ಅವರ ಮೇಲೆ ನಂಬಿಕೆ ಬಂದಾಗಿದೆ. ವೆಲ್ ಆಯಿತು, ನೀವು ಆ ಸ್ಪೆಷಲ್ ಬಟ್ಟೆಯಲ್ಲಿ ಏನು ಸ್ಪೆಷಾಲಿಟಿ ಇದೆ, ಏನು ಅದ್ಭುತವಾಗಿರೋದನ್ನು ಏನಿದೆ, ವಂಡರ್ಫುಲ್ ಅಂದರೆ ಅದ್ಭುತವಾಗಿರೋದನ್ನು ಏನಿದೆ ಅಂತ ರಾಜ ಕ್ವಶನಿಂಗನ್ನು ಮಾಡ್ತಾ ಇದ್ದಾನೆ. ಫಸ್ಟ್ ವೀವರ್, ಯುವರ್ ಮ್ಯಾಜೆಸ್ಟಿ, ಇಫ್ ಯು ವೀವರ್ ಎ ಸೂಟ್ ಮೇಡ್ ಫ್ರಮ್ ಆಫ್ ದಿಸ್ ಕ್ಲೋತ್, ಓನ್ಲಿ ವೈಸ್ ಮ್ಯಾನ್ ಕ್ಯಾನ್ ಸಿ ವಾಟ್ ಯು ಆರ್ ವಿಯರಿಂಗ್. ನಾವು ಮಾಡೋದನ್ನು ಬಟ್ಟೆನ ನೀವು ಹಾಕ್ಕೊಂಡ್ರೆ ಯಾರು ಬುದ್ಧಿವಂತ, ವೈಸ್ ಅಂದರೆ ಬುದ್ಧಿವಂತ ಯಾರಿರ್ತಾನೆ ಅವನಿಗೆ ಮಾತ್ರ ಅದು ಕಾಣಿಸುತ್ತೆ. ಬಟ್ ಫೂಲ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸಿ ಇಟ್ ಆಲ್. ಆದರೆ ಮೂರ್ಖರು ಅದನ್ನು ಆ ಬಟ್ಟೆನ ನೋಡೋದಿಕ್ಕಾಗೋದಿಲ್ಲ ಅಂತ ಫಸ್ಟ್ ವೀವರ್ ಬಟ್ಟೆನ ನೆನೆಯೋರು ಹೇಳ್ತಾ ಇದ್ದಾರೆ. ಸೆಕೆಂಡ್ ವೀವರ್, ಆ್ಯಂಡ್ ಬೈ ವಿಯರಿಂಗ್ ದೋಸ್ ಕ್ಲೋತ್ಸ್ you will be able to judge your ministers and your officers very easily. ನೀವು ಆ ಬಟ್ಟೆನ ಹಾಕ್ಕೊಂಡು ನೀವು ನಿಮ್ಮ ಮಿನಿಸ್ಟರ್ಗಳಿಗೆ, ಮಂತ್ರಿಗಳಿಗೆ ಚೆನ್ನಾಗಿ ನೀವು ಐಡೆಂಟಿಫಿಕೇಷನನ್ನು ಮಾಡ್ಬೋದು, ಜಡ್ಜ್ಮೆಂಟನ್ನು ಮಾಡ್ಬೋದು, ಯಾರು ಸರಿ ಯಾರು ತಪ್ಪು ಅಂತ ಜಡ್ಜ್ಮೆಂಟನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಓನ್ಲಿ ದೀಸ್ ಹೂ ಆರ್ clever and fit for their jobs will see what you wear. ಆದರೆ ಯಾರು ತನ್ನ ಕೆಲಸಕ್ಕೆ ಅರ್ಹರಾಗಿದ್ದಾರೆ ಅವ್ರು ಮಾತ್ರ ಅದನ್ನು ನೋಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. Those who are foolish and unfit for their work will not see anything. ಯಾರು ಮೂರ್ಖರಿರ್ತಾರೆ ಅವರು ಅದನ್ನು ಆ ಬಟ್ಟೆಗಳನ್ನು ನೋಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಎಂಪರರ್, ಎಕ್ಸಲೆಂಟ್ ಸ್ಪೀಕ್ ಟು ಹಿಮ್ಸೆಲ್ಫ್. ಅವನಾಗವನೇ ಎಕ್ಸಲೆಂಟ್ ಅಂತ ಹೇಳ್ಕೊಳ್ತಾ ಇದ್ದಾನೆ. ಬೈ ವಿಯರಿಂಗ್ ಎ ಸೂಟ್ ಮೇಡ್ ಫ್ರಮ್ ದೇರ್ ಕ್ಲೋತ್, ಐ ವಿಲ್ ನಾಟ್ ಓನ್ಲಿ ಗೆಟ್ ಎ ನ್ಯೂ ಸೆಟ್ ಆಫ್ ಕ್ಲೋತ್ಸ್ ಬಟ್ ಐ ವಿಲ್ ಆಲ್ಸೋ ಬಿ ಏಬಲ್ ಟು ಫೈಂಡ್ ಔಟ್ who are fit to manage the affairs to my kingdom and who are not. ಬರೀ ನಾನು ಹೊಸ ಬಟ್ಟೆ ಹಾಕ್ಕೊಂಡ್ರೆ ಅಲ್ಲ, ನನಗೆ ಆ ಹೊಸ ಬಟ್ಟೆದಲ್ಲಿ ಯಾರು ನನ್ನ ಸಾಮ್ರಾಜ್ಯಕ್ಕೆ ಅರ್ಹರಾಗಿದ್ದಾರೆ ಅಂತಲೂ ಕೂಡ ನಾನು ನೋಡ್ಬೋದು ಅಂತ ರಾಜ ಹೇಳ್ಕೊಳ್ತಾ ಇದ್ದಾನೆ. ಸೀನ್ ನಂಬರ್ 3, ನೆಕ್ಸ್ಟ್ ಡೇ ಇನ್ ದ ಈವ್ನಿಂಗ್. ಎ ರೂಮ್ ಈಸ್ ಇನ್ ಪ್ಯಾಲೇಸ್. ಆ ಪ್ಯಾಲೇಸ್ ರೂಮ್ ಏನಿದೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ ವೀವರ್ಸ್, ಅಲ್ಲಿಂದ ದೃಶ್ಯ ಆಗಿದೆ, ಇದು ಸೀನ್ ಆಗಿದೆ. ದ 2 ವೀವರ್ಸ್ ಆರ್ ಸೀನ್ ವರ್ಕಿಂಗ್ ಆನ್ ದ ಲೂಮ್ಸ್ ಪ್ರಿಟೆಂಡಿಂಗ್ ಟು ವೀವ್. ದೇ ಹ್ಯಾಡ್ ಟು ಪುಟ್ ಅವೇ ಇನ್ ದೇರ್ ಬ್ಯಾಗ್ಸ್ ಆಲ್ ದ ಫೈನ್ ಸಿಲ್ಕ್. ಇಬ್ರು ವೀವರ್ ಏನು ಮಾಡ್ತಾ ಇದ್ದಾರೆ, ಸೈಲೆಂಟಾಗಿ ಒಂದು ಕಡೆ ಕೂತಿದ್ದಾರಂತೆ, ಮತ್ತು ಎಲ್ಲ ರೇಷ್ಮೆಗಳನ್ನು ತನ್ನ ಬ್ಯಾಗಲ್ಲಿ ಹಾಕ್ಕೊಂಡಿದ್ದಾರಂತೆ. ದ ಗೋಲ್ಡ್ ಥ್ರೆಡ್ ಆ್ಯಂಡ್ ದ ಜುವೆಲ್ಸ್ ವಿಚ್ ವರ್ ಗಿವನ್ ಟು ದೆಮ್ ಫಾರ್ ಮೇಕಿಂಗ್ ದ ನ್ಯೂ ಕ್ಲೋತ್ಸ್. ಮತ್ತು ಗೋಲ್ಡ್ ಥ್ರೆಡ್ ಅಂದರೆ ಚಿನ್ನದ ದಾರ ಏನಿದೆ ಅದನ್ನು ತಂದು ಕೊಟ್ಟಿದ್ದಾರೆ, ಅದನ್ನು ಕೂಡ ಕಾಣಿಸ್ತಾ ಇಲ್ವಂತೆ, ಎಲ್ಲೋ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಚೀಫ್ ಅಡ್ವೈಸರ್,
enters the room, speaking to himself, His Majesty has sent me here to find out how the weavers are getting on with their jobs, their work. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಚೀಫ್ ಅಡ್ವೈಸರ್ ರೂಮಲ್ಲಿ ಬರ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾನೆ, ಹಿಸ್ ಮ್ಯಾಜೆಸ್ಟಿ ನಮ್ಮ ಮಹಾರಾಜರು ಕೇಳ್ತಾ ಇದ್ದಾರೆ, ನೀವು ಬಟ್ಟೆನ ನೆನೀತಾ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಬಾ ಅಂತ ನನಗೆ ಕಳಿಸಿದ್ದಾರೆ. ಸೆಂಟ್ ಅಂದರೆ ಕಳಿಸೋದು, ಫೈಂಡ್ ಔಟ್ ಅಂದರೆ ನೋಡೋದು, ಗೆಟ್ಟಿಂಗ್ ಆನ್ ವಿತ್ ದೇರ್ ವರ್ಕ್, ಅವರು ವರ್ಕ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನೋಡು ಅಂತ ನನಗೆ ಕಳಿಸಿದ್ದಾರೆ ಅಂತ ಚೀಫ್ ಅಡ್ವೈಸರ್ ಹೇಳ್ತಾನೆ. ದೇ ಸೀಮ್ ಟು ಬಿ ವರ್ಕ್ ವೆರಿ ಹಾರ್ಡ್ ಬಟ್ ವೇರ್ ಈಸ್ ದ ಕ್ಲೋತ್ ಆನ್ ದ ಬ್ಲೂಮ್ಸ್? God heavens, I cannot see anything on the looms. ಆ ಚೀಫ್ ಅಡ್ವೈಸರ್ ಏನು ಮಾಡ್ತಾ ಇದ್ದಾನೆ, ರೂಮಲ್ಲಿ ಬಂದು ಅವರು ತುಂಬ ಹಾರ್ಡ್ ವರ್ಕ್, ತುಂಬ ಕಠಿಣವಾಗಿ ಕೆಲಸ ಮಾಡ್ತಿರಬೇಕು ಅಂತ ಅಂದ್ಕೊಂಡು ಒಳಗಡೆ ಬರ್ತಾನೆ ಚೀಫ್ ಅಡ್ವೈಸರ್. ಎಲ್ಲಿ ನೋಡಿದ್ರೂ ಕೂಡ ಕ್ಲಾತ್ಸ್ನ ನೋಡೋದಕ್ಕೆ ಆಗೋದಿಲ್ಲ. ಕ್ಲಾತ್ಸ್ ಮಾಡಿದರೆ ತಾನೇ ಅವರಿಗೆ ಸಿಗೋದು, ಅದು ಕ್ಲಾತ್ಸ್ನ ನೆನೆಯೋಕ್ಕೂ ಸಹ ಅವರಿಗೆ ಬರೋದಿಲ್ಲ. ಅವರು ಕಳ್ಳರಾಗಿದ್ದಾರೆ, ಎಲ್ಲ ದೋಚ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಅನಿಸುತ್ತೆ ಅಲ್ವಾ. ಸೊ ಗುಡ್ ಹೆವನ್ಸ್, ಐ ಕೆನಾಟ್ ಸಿ ಎನಿಥಿಂಗ್ ಆನ್ ದ ಲೂಮ್ಸ್. ಅಯ್ಯೋ ದೇವ್ರೆ, ಏನೂ ಕೂಡ ಕಾಣಿಸ್ತಾ ಇಲ್ವಲ್ಲ ರೂಮಲ್ಲಿ ಅಂತ ಚೀಫ್ ಅಡ್ವೈಸರ್ ಹೇಳ್ತಾ ಇದ್ದಾನೆ. ಫಸ್ಟ್ ವೀವರ್, ದೇರ್ ಯು ಆರ್ ಸರ್, we were expecting you. Step this way if you please. ಫಸ್ಟ್ ವೀವರ್ ಏನು ಮಾಡ್ತಾ ಇದ್ದಾನೆ, ಓ ಸರ್ ನೀವು ಬಂದಿದ್ದೀರಾ, ಬನ್ನಿ ಒಳಗಡೆ ಅಂತ ಕರೀತಾ ಇದ್ದಾನೆ. ಸೆಕೆಂಡ್ ವೀವರ್ ಪಾಯಿಂಟಿಂಗ್ ಟು ದ ಲೂಮ್ಸ್ ಆ್ಯಂಡ್ ಪ್ರಿಟೆಂಡಿಂಗ್ ಟು ಹ್ಯಾಂಡಲ್ ದ ಕ್ಲೋತ್ಸ್ ದೇ ವರ್ ಸಪೋಸ್ ಟು ಬಿ ವೀವಿಂಗ್. ಕೈಯಲ್ಲಿ ಹಿಡ್ಕೊಳೋ ಥರ ಬಟ್ಟೆನ ಇವನು ಸೆಕೆಂಡ್ ವೀವರ್ ಏನಿದ್ದಾನೆ ಅವನು ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಕೈಯಲ್ಲಿ ಹಿಡ್ಕೊಳೋ ಥರ ಆ್ಯಕ್ಟಿಂಗ್ ಮಾಡಿಕೊಂಡು ಆ ಚೀಫ್ ಅಡ್ವೈಸರ್ ಮುಂದೆ ಬಂದಿದ್ದಾನೆ. ಡೋಂಟ್ ಯು ಲೈಕ್ ದ ಪ್ಯಾಟ್ರನ್ ಸರ್? ದ ಸರ್ಕಲ್ಸ್ ಆರ್ ದ ಫಾಲೋಯಿಂಗ್ ಲೈನ್ಸ್ ಆರ್ ಗುಡ್ ಆರ್ ನಾಟ್ ದೇ? ಇದು ಸರ್ಕಲ್ಸ್ ಚೆನ್ನಾಗಿದೆಯಲ್ವಾ, ಇದು ಲೈನ್ಸ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಕೊಂಡು ಬರ್ತಾ ಇದ್ದಾನೆ ಸೆಕೆಂಡ್ ವೀವರ್. ಚೀಫ್ ಅಡ್ವೈಸರ್ ಕಂಪ್ಲೀಟ್ಲಿ ಪಝಲ್ಡ್ ಅಂದರೆ ಕನ್ಫ್ಯೂಸ್ನ ಆಗೋದು, ತುಂಬ ಕನ್ಫ್ಯೂಷನಲ್ಲಿ. ದ ಸರ್ಕಲ್ಸ್ ಆ್ಯಂಡ್ ದ ಫ್ಲವರಿಂಗ್ ಲೈನ್ಸ್, ಎಸ್ ದೇ ಆರ್ ವೆರಿ ಗುಡ್. ಅವನು ಕೂಡ ಇವರ ಷಡ್ಯಂತ್ರದಲ್ಲಿ ಬಂದು ಏನು ಮಾಡ್ತಾ ಇದ್ದಾನೆ, ಆ ಸರ್ಕಲ್ಸಾ ಫ್ಲವರ್ ಲೈನ್ಸಾ, ಓ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ವೀವರ್, ಆ್ಯಂಡ್ ದ ಕಲರ್ಸ್, ವಿ ಹೋಪ್ ದ ಎಂಪರರ್ ವಿಲ್ ಲೈಕ್ ದ ಡಾರ್ಕ್ ರೆಡ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಆನ್ ದ ಗೋಲ್ಡ್ ಬ್ಯಾಕ್ಗ್ರೌಂಡ್. ಫಸ್ಟ್ ವೀವರ್ ಏನು ಹೇಳ್ತಾ ಇದ್ದಾನೆ, ನಮಗನ್ಸುತ್ತೆ ರಾಜನಿಗೆ ರೆಡ್ ಕಲರ್, ಸ್ಕೈ ಬ್ಲೂ ಕಲರ್ ಮತ್ತು ಗೋಲ್ಡ್ ಬ್ಯಾಕ್ಗ್ರೌಂಡ್ ಆಗಿರೋ ಕಲರು ಎಲ್ಲ ಇಷ್ಟ ಅನಿಸುತ್ತೆ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಚೀಫ್ ಅಡ್ವೈಸರ್ ಮೋರ್ ಕನ್ಫ್ಯೂಸ್ ದಟ್ ಬಿಫೋರ್, ಇನ್ನೂ ಜಾಸ್ತಿ ಕನ್ಫ್ಯೂಷನಲ್ಲಿ ಹೇಳ್ತಾ ಇದ್ದಾನೆ ಚೀಫ್ ಅಡ್ವೈಸರ್. ಡಾರ್ಕ್ ರೆಡ್, ಸ್ಕೈ ಬ್ಲೂ ಆ್ಯಂಡ್ ಗೋಲ್ಡ್ ಬ್ಯಾಕ್ಗ್ರೌಂಡ್, ಮಸ್ಟ್ ರಿಮೆಂಬರ್ ದಿಸ್, ಇದನ್ನು ನಾನು ಜ್ಞಾಪನ ಇಟ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ. ಎಸ್, ಐ ಆಮ್ ಶೋರ್ ದಟ್ ಹೀಸ್ ಮ್ಯಾಜೆಸ್ಟಿ ವಿಲ್ ಲೈಕ್ ದ ಕಲರ್ಸ್ ವೆರಿ ಮಚ್. ಆ ಕಲರ್ಸಾ, ಓ ಕಿಂಗಿಗೆ, ರಾಜನಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ವೀವರ್, ಯು ಮೇ ಟೆಲ್ ಹಿಸ್ ಮ್ಯಾಜೆಸ್ಟಿ ಹೌ ಹಾರ್ಡ್ ವಿ ಹ್ಯಾವ್ ಬೀನ್ ವರ್ಕಿಂಗ್, ಬಟ್ ವಿ ನೀಡ್ ಸಮ್ ಮೋರ್ ಸಿಲ್ಕ್ ಆ್ಯಂಡ್ ಗೋಲ್ಡ್ ಥ್ರೆಡ್ ಟು ಕಂಪ್ಲೀಟ್ ದ ವರ್ಕ್ ಆ್ಯಂಡ್ ಸಮ್ ಮೋರ್ ಜುವೆಲ್ಸ್ ಟು ಸೀವ್ ಇನ್ ಟು ಹೀಸ್ ಮ್ಯಾಜೆಸ್ಟೀಸ್ ನ್ಯೂ ಕ್ಲೋತ್ಸ್. ಸೆಕೆಂಡ್ ವೀವರ್ ಏನು ಹೇಳ್ತಾ ಇದ್ದಾನೆ,
ನಾವು ಎಷ್ಟು ಕಠಿಣದಿಂದ ವರ್ಕ್ನ ಮಾಡ್ತಾ ಇದ್ದೀವಿ, ನೀವು ಹೋಗಿ ರಾಜರಿಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾನೆ. ಮತ್ತು ಇನ್ನು ನಮಗೆ ರೇಷ್ಮೆ ಮತ್ತು ಚಿನ್ನದ ದಾರವನ್ನು ತಗೊಂಡ್ಬಂದು ಕೊಡಿ, ಇನ್ನೂ ಬೇಕಾಗುತ್ತೆ, ಮತ್ತು ಆಭರಣಗಳನ್ನು ಸಹ ತಗೊಂಬಂದು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬೋತ್ ದ ವೀವರ್ಸ್ ಟುಗೆದರ್ ಥ್ಯಾಂಕ್ ಯು ಯುವರ್ ಎಕ್ಸಲೆನ್ಸಿ. ಇಬ್ಬರು ವೀವರ್ಸ್ ಸೇರಿಕೊಂಡು ಚೀಫ್ ಅಡ್ವೈಸಿಗೆ ಥ್ಯಾಂಕ್ ಯೂನ ಹೇಳ್ತಾ ಇದ್ದಾರೆ. ಚೀಫ್ ಅಡ್ವೈಸರ್ ಸ್ಪೀಕಿಂಗ್ ಟು ಹಿಮ್ಸೆಲ್ಫ್ ಆ್ಯಸ್ ಹೀ ಲೀವ್ಸ್ ದ ರೂಮ್. ಚೀಫ್ ಅಡ್ವೈಸರ್ ಏನು ಮಾಡ್ತಾ ಇದ್ದಾರೆ, ಅವರ ರೂಮಿಂದ ಆಚೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೆವನ್ ಹೆಲ್ಪ್ ಮೀ, ದೇರ್ ವಾಸ್ ನಥಿಂಗ್ ಆನ್ ದೇರ್ ಲೂಮ್ಸ್. ಓ ದೇವ್ರೇ, ನನಗೆ ಹೆಲ್ಪನ್ನು ಮಾಡು ಅಂತ ದೇವ್ರ ಹತ್ರ ಬೇಡ್ಕೊಂಡು ಏನೂ ಕೂಡ ಕಾಣಿಸ್ತಾ ಇಲ್ವಲ್ಲ ರೂಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ದ ವೀವರ್ ಹ್ಯಾಡ್ ಸೆಡ್, ಓನ್ಲಿ ವೈಸ್ ಮ್ಯಾನ್ ಕ್ಯಾನ್ ಸಿ ದ ಕ್ಲೋತ್ಸ್ ದಟ್ ವಿ ಮೇಕ್. ಆದರೆ ಆ ಬಟ್ಟೆನ ನೆನೆಯೋರು ಹೇಳಿದರೆ, ಯಾರು ಬುದ್ಧಿವಂತಿರ್ತಾರೆ ಅವರೇ ಅದು ಬಟ್ಟೆನ ನೋಡೋಕ್ಕಾಗೋದು ಅಂತ ಹೇಳಿದಾರಲ್ವಾ ಅಂತ ಚೀಫ್ ಅಡ್ವೈಸರ್ ಹೇಳ್ಕೊಳ್ತಾ ಇದ್ದಾರೆ. ದೋಸ್ ಹೂ ಆರ್ ಕೆನಾಟ್ ಸಿ ದೆಮ್ ಆರ್ ಫೂಲ್ಸ್ ಆರ್ ಅನ್ಫಿಟ್ ಫಾರ್ ದೇರ್ ಜಾಬ್. ಯಾರು ಬಟ್ಟೆನ ನೋಡೋದಕ್ಕಾಗೋದಿಲ್ಲ ಅವರು ಮೂರ್ಖರು ಅಂತ ಹೇಳ್ಬೋದು ಅಂತಲೂ ಸಹ ಆ ವೀವರ್ಸ್ ಹೇಳಿದ್ದಾರೆ. ಮತ್ತು ಅವರು ಅನ್ಫಿಟ್ ಫಾರ್ ಜಾಬ್, ತಮ್ಮ ಕೆಲಸಕ್ಕೆ ಅನರ್ಹರು ಅಂತ ಅವರು ಅಂದ್ಕೊಂಡಿದ್ದಾರೆ. ಆಮ್ ಐ ಫೂಲ್, ಆಮ್ ಐ ಅನ್ಫಿಟ್ ಫಾರ್ ಮೈ ಪೋಸ್ಟ್. ನಾನು ಫೂಲಾ, ನಾನು ತನ್ನ ಪೋಸ್ಟಿಗೆ ನಾನು ಸರಿ ಇಲ್ವಾ ಅಂತ ಚೀಫ್ ಅಡ್ವೈಸರ್ ತನಗೆ ತಾನೇ ಕ್ವಶನಿಂಗನ್ನು ಮಾಡ್ಕೊಳ್ತಾ ಇದ್ದಾನೆ. ಐ ಮಸ್ಟ್ ಸೆಂಡ್ ಮೈ ಸ್ಪೆಷಲ್ ಅಸಿಸ್ಟೆಂಟ್ ಟು ಸಿ ವಾಟ್ ರಿಯಲಿ ಈಸ್ ಹ್ಯಾಪನಿಂಗ್ ಹಿಯರ್. ನಾನು ಒಂದು ಸತಿ ನನ್ನ ಸೇವಕನಿಗೆ ಕಳಿಸ್ಬೇಕು, ಏನಾಗ್ತಾ ಇದೆ ಇಲ್ಲಿ ಅಂತ ಗೊತ್ತು ಮಾಡಿಕೊಂಡು ಸೇವಕ ಬಂದು ನನಗೆ ಹೇಳ್ತಾನೆ ಅಂತ ಅಂದ್ಕೊಂಡು ಚೀಫ್ ಅಡ್ವೈಸರ್ ಈ ಮಾತನ್ನು ಹೇಳ್ಕೊಂಡು ಹೋಗ್ತಾರಂತೆ. ಆಫ್ಟರ್ ಚೀಫ್ ಅಡ್ವೈಸರ್ ಗೋಸ್, ದ two weavers dance around the stage for some time, laughing at the success of their trick. ಇಬ್ಬರು ವೀವರ್ಸ್ ಆ ಚೀಫ್ ಅಡ್ವೈಸರ್ ಹೋಗಿದ ತಕ್ಷಣ ಡ್ಯಾನ್ಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಆದ್ರಂತೆ. ಓ ನೋಡಿ, ನಾವು ಎಷ್ಟು ಚೆನ್ನಾಗಿ ಅವ್ರಿಗೆ ಫುಲ್ ಮಾಡಿಸ್ತಾ ಇದ್ದೀವಿ, ಮತ್ತು ನಾವು ತುಂಬ ಖುಷಿ ಪಡ್ತಾ ಇದ್ದೀವಿ, ನಾವು ಸಕ್ಸಸ್ ಆಗ್ತಾ ಇದ್ದೀವಿ ಅಂತ, ಟ್ರಿಕ್ ಮಾಡಿ ಒಂದು ಸಕ್ಸಸ್ ಆಗ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಇಲ್ಲಿ ನಗ್ತಾ ಇದ್ದಾರಂತೆ. ಸೀನ್ 3. ನೆಕ್ಸ್ಟ್ ಡೇ ಇನ್ ದ ಈವ್ನಿಂಗ್, ಎ ರೂಮ್ ಇನ್ ಎ ಪ್ಯಾಲೇಸ್. ನೆಕ್ಸ್ಟ್ ಡೇ ಪ್ಯಾಲೇಸ್ ರೂಮಲ್ಲಿ ಈ ದೃಶ್ಯವನ್ನು ನಡೀತಾ ಇದೆ. ದ ಸ್ಪೆಷಲ್ ಅಸಿಸ್ಟೆಂಟ್ ಎಂಟರ್ಸ್ ದ ರೂಮ್. ಒಂದು ಸ್ಪೆಷಲ್ ಅಸಿಸ್ಟೆಂಟ್ ರೂಮಲ್ಲಿ ಬರ್ತಾರಂತೆ. ಹಿ ಶೋಸ್ ಎ ಗ್ರೇಟ್ ಸರ್ಪ್ರೈಸ್ ವೆನ್ ಹಿ ಸೀಸ್ ದ two weavers working on the 2 looms with no trace of any cloth or thread on it. ಅಸಿಸ್ಟೆಂಟಿಗೆ ಕಳಿಸ್ತಾನೆ. ಚೀಫ್ ಅಡ್ವೈಸರ್ ನೋಡ್ಕೊಂಡು ಬಾ ಹೋಗಿ ಏನನ್ನು ಮಾಡ್ತಾ ಇದ್ದಾರೆ ಅಂತ ಅಸಿಸ್ಟೆಂಟಿಗೆ ಕಳಿಸ್ತಾರಂತೆ. ಅಸಿಸ್ಟೆಂಟು ಸಹ ಬಂದು ರೂಮಲ್ಲೆಲ್ಲ ಹುಡುಕಾಡ್ತಾ ಇದ್ದಾನೆ, ಎಲ್ಲೂ ಕೂಡ ಒಂದು ಬಟ್ಟೆನೂ ಇರೋದಿಲ್ಲ. ಸ್ಪೆಷಲ್ ಅಸಿಸ್ಟೆಂಟ್ ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ಗುಡ್ ಹೆವನ್, ವಾಟ್ ಆರ್ ದೀಸ್ 2 weavers ಡೂಯಿಂಗ್? ಐ ಡೋಂಟ್ ಸಿ ಎನಿ ಕ್ಲಾತ್ಸ್ ಎನಿವೇರ್. ಆ ಸ್ಪೆಷಲ್ ಅಸಿಸ್ಟೆಂಟ್ ಏನಾಗಿದ್ದಾನೆ, ಬಂದು ತನಗೆ ತಾನೇ ಮಾತಾಡ್ಕೊಳ್ತಾ ಇದ್ದಾನೆ. ಓ ದೇವ್ರೇ, ಏನು ಮಾಡ್ತಾ ಇದ್ದಾರೆ ಇವರಿಬ್ರು? ನನಗೆ ಯಾವುದೂ ಕೂಡ ಕ್ಲಾತ್ ಇಲ್ಲಿ ಬಟ್ಟೆನ ಕಾಣಿಸ್ಕೊಳ್ತಾ ಇಲ್ವಲ್ಲ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ವೀವರ್ ಸೀಯಿಂಗ್ ದ ಸ್ಪೆಷಲ್ ಅಸಿಸ್ಟೆಂಟ್, ಫಸ್ಟ್ ವೀವರ್ ಏನಾಗಿದ್ದಾನೆ ಅವರು ಸ್ಪೆಷಲ್ ಅಸಿಸ್ಟೆಂಟಿಗೆ ನೋಡಿ, ಆಹಾ ಸರ್, ಸ್ಟೆಪ್ ದಿಸ್ ವೇ ಇಫ್ ಯು ಪ್ಲೀಸ್, ಬನ್ನಿ ಒಳಗಡೆ ಅಂತ ಕರೀತಾ ಇದ್ದಾನೆ. ಸೆಕೆಂಡ್ ವೀವರ್, ವಿ ಹೋಪ್ ದ ವರ್ಕ್ ವಿ ಹ್ಯಾವ್ ಡನ್ ವಿಲ್ ಪ್ಲೀಸ್ ಯು ಆ್ಯಸ್ ಇಟ್ ಪ್ಲೀಸ್ ದ ಚೀಫ್ ಅಡ್ವೈಸರ್. ನಾವು ಏನೇನು ವರ್ಕ್ ಮಾಡಿದ್ದೀವಿ ಅದು ಅಡ್ವೈಸರ್ ನಿಮಗೆ ಹೇಳಿರ್ಬೋದಲ್ವಾ ಅಂತ ಕೇಳ್ತಾ ಇದ್ದಾರೆ.
Special assistant, the chief advisor told me that he was very happy with your work. ಚೀಫ್ ಅಡ್ವೈಸರ್ ನಿಮ್ಮ ವರ್ಕ್ನ ನೋಡಿ ತುಂಬ ಖುಷಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದೇನೆ ಸ್ಪೆಷಲ್ ಅಸಿಸ್ಟೆಂಟ್. ಫಸ್ಟ್ ವೀವರ್, ಲುಕ್ ಆ್ಯಂಡ್ ಸಿ ಹೌ ಬ್ಯೂಟಿಫುಲ್ ದ ಸರ್ಕಲ್ಸ್ ಆ್ಯಂಡ್ ಫ್ಲೋರಿಂಗ್ ಲೈನ್ಸ್ ಆರ್. ಸರ್ಕಲ್ಸ್ ಮತ್ತು ಫ್ಲೋರಿಂಗ್ ಲೈನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಬಟ್ಟೆ ಮೇಲೆ ಅಂತ ಹೇಳ್ತಾ ಇದ್ದಾನೆ ಫಸ್ಟ್ ವೀವರ್. ಸೆಕೆಂಡ್ ವೀವರ್, ಆ್ಯಂಡ್ ದ ಕಲರ್ ದ ಡಾರ್ಕ್ ರೆಡ್ ಆ್ಯಂಡ್ ದ ಸ್ಕೈ ಬ್ಲೂ ಆನ್ ದ ಗೋಲ್ಡ್ ಬ್ಯಾಕ್ಗ್ರೌಂಡ್. ಕಲರು ಚೆನ್ನಾಗಿದೆ ಅಲ್ವಾ, ಡಾರ್ಕ್ ರೆಡ್ ಇದೆ ಮತ್ತು ಸ್ಕೈ ಬ್ಲೂ ಇದೆ, ಗೋಲ್ಡ್ ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ, ಚೆನ್ನಾಗಿದೆ ಅಲ್ವಾ ಅಂತ ಸೆಕೆಂಡ್ ವೀವರ್ ಹೇಳ್ತಾ ಇದ್ದಾನೆ. ಸ್ಪೆಷಲ್ ಅಸಿಸ್ಟೆಂಟ್ ಟೇಕಿಂಗ್ ದೆಮ್ ಆನ್ ಹಿಸ್ ಫಿಂಗರ್. ಆ ಬಟ್ಟೆನ ತನ್ನ ಕೈಯಲ್ಲಿ ಹಿಡ್ಕೊಳ್ಳಂಗೆ ಆ್ಯಕ್ಟ್ ಮಾಡ್ತಾ ಸ್ಪೆಷಲ್ ಅಸಿಸ್ಟೆಂಟ್ ಹೇಳ್ತಾ ಇದ್ದಾರೆ, ಡಾರ್ಕ್ ರೆಡ್, ಸ್ಕೈ ಬ್ಲೂ, ಗೋಲ್ಡ್ ಬ್ಯಾಕ್ಗ್ರೌಂಡ್, ಎಸ್ ದೇ ಆರ್ ವೆರಿ ಗುಡ್, but His Majesty would like to know when their new clothes will be ready. Oh, dark red, sky blue na, ಗೋಲ್ಡ್ ಬ್ಯಾಕ್ಗ್ರೌಂಡಾ, ತುಂಬ ಚೆನ್ನಾಗಿದೆ. ಆದರೆ ರಾಜ ಯಾವಾಗ ನೀವು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ, ಬಟ್ಟೆನ ಯಾವಾಗ ರೆಡಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಸ್ಪೆಷಲ್ ಅಸಿಸ್ಟೆಂಟ್. ಫಸ್ಟ್ ವೀವರ್, ವಿಲ್ ಬಿ ವರ್ಕಿಂಗ್ ಆನ್ ದ ಲೂಮ್ಸ್ ದ ಹೋಲ್ ನೈಟ್ ನೌ. ಇವತ್ತು ನೈಟ್ ಫುಲ್ ನಾವು ಎಲ್ಲ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಸೆಕೆಂಡ್ ವೀವರ್, ಟೆಲ್ ಹಿಸ್ ಮ್ಯಾಜೆಸ್ಟಿ ದಟ್ ಎ ನ್ಯೂ ಕ್ಲಾತ್ಸ್ ವಿಲ್ ಬಿ ರೆಡಿ ಟುಮಾರೋ ಮಾರ್ನಿಂಗ್. ಬೆಳಿಗ್ಗೆ ತನಕ ನಾವು ಆ ಬಟ್ಟೆನ ರೆಡಿ ಮಾಡಿ ಕೊಟ್ಬಿಡ್ತೀವಿ ಅಂತ ಮಹಾರಾಜರಿಗೆ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಸ್ಪೆಷಲ್ ಅಸಿಸ್ಟೆಂಟ್, ಥ್ಯಾಂಕ್ ಯು ವೆರಿ ಮಚ್, ಹಿಸ್ ಮ್ಯಾಜೆಸ್ಟಿ ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ದಟ್. ಓ ಆಯಿತು, ವಂದನೆಗಳು ಅಂತ ಸ್ಪೆಷಲ್ ಅಸಿಸ್ಟೆಂಟ್ ಹೇಳ್ತಾ ಇದ್ದಾನೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾನೆ. ಹ್ಯಾಪಿ ಟು ಸಿ ಹಿಯರ್, ಅದನ್ನು ನೋಡಿ, ಹೊಸ ಬಟ್ಟೆಗಳನ್ನು ನೋಡಿ ನಮ್ಮ ರಾಜ ಏನಿದ್ದಾರೆ ಅವರು ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್ ಆ್ಯಸ್ ಗೋಸ್ ಔಟ್, ಓ ಲಾರ್ಡ್ ಹೆಲ್ಪ್ ಮೀ, I am fool, I am unfit for job, don't know, but I must keep the secret to myself. ಸ್ಪೆಷಲ್ ಅಸಿಸ್ಟೆಂಟು ತನಗೆ ತಾನೇ ಮಾತಾಡ್ಕೊಳ್ತಾ, ಓ ದೇವ್ರೇ, ನಾನು ಫೂಲಾ, ನಾನು ಈ ಕೆಲಸಕ್ಕೆ ಅನರ್ಹನಾ ಅಂತ ತನಗೆ ತಾನೇ ಕ್ವಶನಿಂಗ್ ಮಾಡ್ಕೊಳ್ತಾ ಇದ್ದಾನೆ. ಮತ್ತು ಈ ಸೀಕ್ರೆಟನ್ನು ನಾನು ಯಾರಿಗೂ ಕೂಡ ಹೇಳೋದು ಬೇಡ ಅಂತ ಹೇಳ್ಕೊಳ್ತಾ ಇದ್ದಾನೆ. ಸೀನ್ ನಂಬರ್ 4. ದ ಎಂಪರರ್ ಎಂಟರ್ಸ್ ದ ಹಾಲ್ ಫಾಲೋಡ್ ಬೈ ದ ಚೀಫ್ ಅಡ್ವೈಸರ್, ದ ಸ್ಪೆಷಲ್ ಅಸಿಸ್ಟೆಂಟ್ ಆ್ಯಂಡ್ ಅದರ್ ಕೋರ್ಟಿಯರ್ಸ್. ಎಲ್ಲರೂ ಕೂಡ ಚೀಫ್ ಮಿನಿಸ್ಟರ್, ಚೀಫ್ ಅಡ್ವೈಸರ್ ಮತ್ತು ರಾಜ ಎಲ್ಲ ಕೂತಿದ್ದಾರಂತೆ ಕೋರ್ಟಿಯರಲ್ಲಿ. ದೇ ಟು ವೀವರ್ಸ್ ಕಮ್ ಇನ್ ಬೋಯಿಂಗ್ ದ ಎಂಪರರ್. ಈ ಟು ವೀವರ್ಸು ಎಂಪರರ್ ಅರಮನೆಯಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಬೋಸ್ ಅಂದರೆ ತನ್ನ ನೆಕ್ಕನ್ನು ವಂದನೆಗಳು, ನಮಸ್ಕಾರ ಅಂತ ಹೇಳೋದು ಬೋಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫಸ್ಟ್ ವೀವರ್ ಕಮ್ಮಿಂಗ್ ಟುವರ್ಡ್ಸ್ ದ ಎಂಪರರ್ ಪ್ರಿಟೆಂಡಿಂಗ್ to told the invisible cloth in his hand and blowing to him, here majesty, are the coat or treasurer which you will wear in the procession. ಫಸ್ಟ್ ವೀವರ್ ಬರ್ತಾ ಇದ್ದಾನೆ, ಬಂದು ತನ್ನ ಕೈಯಲ್ಲಿ ಬಟ್ಟೆ ಹಿಡ್ಕೊಳೋ ಥರ ಆ್ಯಕ್ಟ್ ಮಾಡಿಕೊಂಡು, ಓ ಮಹಾರಾಜರೇ, ಯಾವ್ದು ಹಾಕ್ಕೊಳ್ತೀರಾ ನೀವು ಪ್ರೊಸೆಷನಿಗೆ, ಅಂದರೆ ಮೆರವಣಿಗೆಗೆ ಯಾವುದು ಬಟ್ಟೆನ ಹಾಕ್ಕೊಳ್ತೀರಾ ನೀವು ಅಂತ ತಗೊಂಡು ಬಂದು ತೋರಿಸ್ತಾ ಇದ್ದಾನಂತೆ. ದ ಎಂಪರರ್ ನೋಟ್ಸ್ ಹೀಸ್ ಹೆಡ್ ಆ್ಯಂಡ್ ಫಸ್ಟ್ ವೀವರ್ ಗೋಸ್ ಬ್ಯಾಕ್ ಟು ಹೀಸ್ ಪ್ಯಾಲೇಸ್. ರಾಜ ಏನು ಮಾಡ್ತಾನೆ, ಸುಮ್ಮನೆ ಕತ್ತು ಬಗ್ಗಿಸಿ ಆಯಿತು ಅಂತ ಹೇಳೋ ಥರ ಕತ್ತನ್ನ ಆ್ಯಕ್ಟ್ ಮಾಡ್ತಾನೆ. ಮತ್ತು ಆ್ಯಕ್ಟ್ ಮಾಡಿ ಇವರಿಗೆಲ್ಲರಿಗೂ ಒಂದು ರೂಮಲ್ಲಿ ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾನೆ. ಸೆಕೆಂಡ್ ವೀವರ್ ಕಮ್ ಫಾರ್ವರ್ಡ್ ಟು ದ ಎಂಪರರ್ ಪ್ರಿಟೆಂಡಿಂಗ್ ಟು ಟೋಲ್ಡ್. ಸೆಕೆಂಡ್ ವೀವರ್ ಏನು ಹೇಳ್ತಾ ಇದ್ದಾನೆ, ರಾಜನಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾನೆ. ದ ಕೋಟ್ ಈಸ್
in his hand. And here, your majesty, is your coat which you will wear over the suit. ಇನ್ ಸೆಕೆಂಡ್ ವೀವರ್ ಏನು ಹೇಳ್ತಾ ಇದ್ದಾನೆ, ಓ ಮಹಾರಾಜರೇ, ನಿಮ್ಮ ಕೋಟ್ ರೆಡಿ ಆಗಿದೆ, ಬನ್ನಿ ಅಂತ ಹೇಳ್ತಾ ಇದ್ದಾನೆ. ದ ಎಂಪರರ್ ಅಗೇನ್ ನೋಟ್ಸ್ ಹಿಸ್ ಹೆಡ್ ಆ್ಯಂಡ್ ಸೆಕೆಂಡ್ ವೀವರ್ ಗೋಸ್ ಬ್ಯಾಕ್ ಟು ಹಿಸ್ ಪ್ಲೇಸ್. ಆಯಿತು ಅಂತ ಬರೇ ತಲೆನ ಅಲ್ಲಾಡಿಸ್ತಾ ಇದ್ದಾನಂತೆ ರಾಜ. ಫಸ್ಟ್ ವೀವರ್, ಮೇ ವಿ ರಿಕ್ವೆಸ್ಟ್ ಯು ಮ್ಯಾಜೆಸ್ಟಿ ಟು ಕಮ್ ಟು ದ ಡ್ರೆಸ್ಸಿಂಗ್ ರೂಮ್ ಸೊ ದಟ್ ವಿ ಮೇ ಹೆಲ್ಪ್ ಯು ಟು ವಿಯರ್ ದ ನ್ಯೂ ಕ್ಲೋತ್ಸ್. ಫಸ್ಟ್ ವೀವರ್ ಹೇಳ್ತಾ ಇದ್ದಾನೆ, ನೀವು ಡ್ರೆಸ್ಸಿಂಗ್ ರೂಮಿಗೆ ಬನ್ನಿ ರಾಜರೇ, ನಾವು ನಿಮಗೆ ಆ ಕ್ಲಾತ್ಸನ್ನ ಹಾಕೋದಕ್ಕೆ ಹೆಲ್ಪನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ದ ಎಂಪರರ್ ಗೆಟ್ ಅಪ್ ಫ್ರಮ್ ಹಿಸ್ ಚೇರ್ ಆ್ಯಂಡ್ ಆಲ್ ದ ಕೋರ್ಟಿಯರ್ಸ್ ಆಲ್ಸೋ ಸ್ಟ್ಯಾಂಡ್ ಅಪ್. ಆವಾಗ ರಾಜ ಏನು ಮಾಡ್ತಾನೆ, ಎದ್ದು ನಿಂತ್ಕೊಳ್ತಾನೆ. ಎಲ್ಲ ಕೋರ್ಟಿಯರ್ಸು ಕೂಡ ಎದ್ದು ನಿಂತ್ಕೊಳ್ತಾರಂತೆ. ದ ಎಂಪರರ್ ದೆನ್ ಗೋಸ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್. ಆವಾಗ ರಾಜ ಎದ್ದು ಡ್ರೆಸ್ಸಿಂಗ್ ರೂಮಿಗೆ ಹೋಗ್ತಾ ಇದ್ದಾನೆ. ದೇರ್ ಈಸ್ ಸಮ್ ನಾಯ್ಸ್ ಮೇಡ್ ಬೈ ರಸ್ಲಿಂಗ್ ಆಫ್ ಕ್ಲೋತ್ಸ್ ಆ್ಯಂಡ್ ದ ಲೋ ವಾಯ್ಸ್ ಆಫ್ ದ ಟೂ ವೀವರ್ಸ್ ಆರ್ ಹಿಯರ್ಡ್ ಫಾರ್ ಸಮ್ ಟೈಮ್. ಇಬ್ಬರು ವೀವರ್ಸ್ನ ಮಾತಾಡ್ಕೊಳ್ತಾ ಇರೋ ಥರ ಮತ್ತು ಕ್ಲಾತ್ಸ್ ಬಟ್ಟೆಗಳ ಸೌಂಡು ಕೂಡ ಬರ್ತಾ ಇತ್ತಂತೆ. ಚೀಫ್ ಅಡ್ವೈಸರ್ ಗೋಯಿಂಗ್ ಟುವರ್ಡ್ಸ್ ದ ಡ್ರೆಸ್ಸಿಂಗ್ ರೂಮ್ ಆ್ಯಂಡ್ ಸ್ಪೀಕಿಂಗ್ ಫ್ರಮ್ ಔಟ್ಸೈಡ್ ಇನ್ ಎ ಲೌಡ್ ವಾಯ್ಸ್. ಚೀಫ್ ಅಡ್ವೈಸರ್ ಏನು ಮಾಡ್ತಾ ಇದ್ದಾನೆ, ಡ್ರೆಸ್ಸಿಂಗ್ ರೂಮ್ ಹತ್ರ ಹೋಗಿ ತುಂಬ ಜೋರಾಗಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಯುವರ್ ಮ್ಯಾಜೆಸ್ಟಿ, ದ ಪೀಪಲ್ ಆರ್ ವೇಟಿಂಗ್ ಔಟ್ಸೈಡ್ ಟು ಸಿ ಇನ್ ಯುವರ್ ನ್ಯೂ ಕ್ಲೋತ್ಸ್. ಮಹಾರಾಜರೇ, ಎಲ್ಲ ಜನಗಳು ನಿಮಗೆ ನ್ಯೂ ಕ್ಲೋತ್ಸಲ್ಲಿ ನೋಡೋದಿಕ್ಕೆ, ಹೊಸ ಬಟ್ಟೆದಲ್ಲಿ ನೋಡೋದಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಚೀಫ್ ಅಡ್ವೈಸರ್ ಹೇಳ್ತಾ ಇದ್ದಾರೆ. ಐ ಡಿಡ್ಂಟ್ ಪ್ಲೀಸ್ ದ್ಯಾಮ್ ವೆರಿ ಮಚ್ ಇಫ್ ಯು ಶೋ ಯುವರ್ ಸೆಲ್ಫ್ ಆನ್ ದ ಬಾಲ್ಕನಿ ಬಿಫೋರ್ ದ ಪ್ರೊಸೆಷನ್ ಸೆಟ್ ಔಟ್. ಪ್ರೊಸೆಷನ್ ಮೆರವಣಿಗೆಗಿಂತ ಮುಂಚೆ ಒನ್ ಟೈಮ್ ನೀವು ಬಾಲ್ಕನಿಗೆ ಬಂದು ಎಲ್ಲರಿಗೂ ತನ್ನ ಬಟ್ಟೆಗಳನ್ನು ತೋರಿಸಿ ಅಂತ ಚೀಫ್ ಅಡ್ವೈಸರ್ ಹೇಳ್ತಾ ಇದೆ. ಎಂಪರರ್ ಸ್ಪೀಕಿಂಗ್ ಫ್ರಮ್ ದ ಡ್ರೆಸ್ಸಿಂಗ್ ರೂಮ್, Certainly, my good chief advisor, I have just put on the wonderful clothes these tailor have made for me. I will come as soon as I am ready. ಹೌದು ಚೀಫ್ ಅಡ್ವೈಸರ್, ನಾನು ಬರ್ತಾ ಇದ್ದೀನಿ. ನಾನು ಹೊಸ ಅದ್ಭುತವಾದ ಬಟ್ಟೆಗಳನ್ನು ಹಾಕ್ಕೊಂಡು ಆಚೆ ಬರ್ತಾ ಇದ್ದೀನಿ. ಬೇಗ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ರಾಜ. The emperor is seen coming out of the dressing room almost naked and walking through the hall towards the balcony. ರಾಜ ಏನು ಡ್ರೆಸ್ಸಿಂಗ್ ರೂಮಿಂದ ಬಾಲ್ಕನಿಗೆ ಬರ್ತಾ ಇದ್ದಾರಂತೆ ನಡ್ಕೊಂಡು. ವಾಕಿಂಗ್ ಅಂದರೆ ನಡ್ಕೊಂಡು. The courtier show great surprise to see the emperor having little clothes of his body. ಎಲ್ಲ ಕೋರ್ಟಿಯರ್ಸು ಕೂಡ ಸರ್ಪ್ರೈಸ್ ಆದ್ರಂತೆ. ಅಂದರೆ ಎಲ್ಲರೂ ಬೆಚ್ಚಿಗೆ ಬಿಡ್ತಾ ಇದ್ದಾರೆ. ಆ ಬಟ್ಟೆನ ನೋಡಿ, ತುಂಬ ಸಣ್ಣದಾಗಿರೋ ಬಟ್ಟೆನ ನೋಡಿ ಅವರು ಎಲ್ಲ ಶಾಕ್ ಆಗ್ತಾ ಇದ್ದಾರೆ. ಬಟ್ ನೋ ಒನ್ ಸೇಸ್ ಎನಿಥಿಂಗ್ ಬಿಕಾಸ್ ದೇ ಹ್ಯಾವ್ ಬೀನ್ told that they only wise man will able to see the emperor new clothes. ಆದರೆ ಯಾರೂ ಕೂಡ ಆ ರಾಜನಿಗೆ ಹೇಳೋದು ಆಗೋದಿಲ್ಲ. ಏನಕ್ಕೆ ಗೊತ್ತಾ, ಅವರು ಓನ್ಲಿ ವೈಸ್ ಮ್ಯಾನ್ ವಿಲ್ ಬಿ ಏಬಲ್ ಟು ಸಿ ಅಂತ ಹೇಳಿದಾರಲ್ವಾ. ಯಾರು ಬುದ್ಧಿವಂತರು ಇರ್ತಾರೆ ಅವ್ರಿಗೆ ಮಾತ್ರ ಕಾಣಿಸುತ್ತೆ ಆ ಬಟ್ಟೆ ಅಂತ ಹೇಳಿದಾರಲ್ವಾ. ಹಂಗಾಗಿ ಯಾರೂ ಕೂಡ ರಾಜನಿಗೆ ಹೇಳ್ತಾ ಇಲ್ವಂತೆ. ಆ್ಯಂಡ್ ದ ಫೂಲ್ಸ್ ಆ್ಯಂಡ್ ದ ಪೀಪಲ್ ಹೂ ಆರ್ ಅನ್ಫಿಟ್ ಫಾರ್ ದೇರ್ ಪೋಸ್ಟ್ ವಿಲ್ ನಾಟ್ ಸಿ ದೆಮ್. ಯಾರು ಮೂರ್ಖರಿದ್ದಾರೆ ಅವ್ರಿಗೆ ಮಾತ್ರ ಬಟ್ಟೆ ಕಾಣಿಸೋದಿಲ್ಲ ಅಂತ ಹೇಳಿದಾರಲ್ವ ವೀವರ್ಸ್. ನೋಡಿ ಎಷ್ಟು ಬುದ್ಧಿವಂತಿಕೆನ ಯೂಸ್ ಮಾಡಿದ್ದಾರೆ. ಫೂಲ್ಸು ಮೂರ್ಖರಿಗೆ ಮಾತ್ರ ಅದು ಕಾಣಿಸೋದಿಲ್ಲ ಅಂತ ಹೇಳಿದಾರಲ್ವ. ಅದಕ್ಕೋಸ್ಕರ ಯಾರೂ ಕೂಡ ರಾಜನಿಗೆ ಹೇಳೋದಿಲ್ವಂತೆ. Loud cheers
ಆರ್ ಹಿಯರ್ಡ್ ಫ್ರಮ್ ದ ಕ್ರೌಡ್ ಸ್ಟ್ಯಾಂಡಿಂಗ್ ಆನ್ ದ ರೋಡ್ ಔಟ್ಸೈಡ್. ಎಲ್ಲ ಕ್ರೌಡ್, ಎಲ್ಲ ಪೀಪಲ್ಸ್ ಹೊಸ ಬಟ್ಟೆಗಳನ್ನು ಮತ್ತು ಮ್ಯಾಜಿಕಲ್ ಕ್ಲಾತ್ಸ್ ಬೇರೆ ಹೇಳಿದಾರಲ್ವಾ, ಮ್ಯಾಜಿಕ್ ಹೇಗಿರುತ್ತೆ ಮ್ಯಾಜಿಕಲ್ ಕ್ಲಾತ್ಸ್ ಅಂತ ನೋಡೋದಕ್ಕೆ ಎಲ್ಲ ಕೂಡ ರೋಡ್ ತನಕ ಸೇರಿದಾರಂತೆ. ವೆನ್ ದ ಎಂಪರರ್ ರೀಚಸ್ ದ ಬಾಲ್ಕನಿ, ಚಿಯರ್ ಸ್ಟಾಪ್ ಆಲ್ ದ ಸಡನ್ ಆ್ಯಂಡ್ ದೇರ್ ಪಿನ್ ಡ್ರಾಪ್ ಸೈಲೆನ್ಸ್. ಬಾಲ್ಕನಿಗೆ ರಾಜ ಬಂದ ಮೇಲೆ ಎಲ್ಲರೂ ಕೂಡ ಸೈಲೆಂಟಾಗಿ ನಿಂತಿದ್ದಾರಂತೆ. ದೆನ್ ದ ವಾಯ್ಸ್ ಆಫ್ ಲಿಟಲ್ ಚೈಲ್ಡ್ ಈಸ್ ಹಿಯರ್ಡ್ ಕ್ರೈಯಿಂಗ್ ಔಟ್ ಆಫ್ ಲಾಫರ್. ಒಂದು ಪುಟ್ಟ ಮಗು ಅಳ್ತಾ ಅಳ್ತಾ ನಗ್ತಾ ಇದ್ದಾನಂತೆ. ಲುಕ್ ಲುಕ್ ಡ್ಯಾಡಿ, ದ ಎಂಪರರ್ ಹ್ಯಾಸ್ ನೋ ಕ್ಲೋತ್ಸ್ ಆನ್ ಅಟ್ ಆಲ್. ಅಯ್ಯೋ ನೋಡು ಡ್ಯಾಡಿ, ನೋಡು ಅಪ್ಪಾಜಿ, ಎಂಪರರ್ ಕಿಂಗ್ ರಾಜ ಏನಿದ್ದಾನೆ ಏನೂ ಕೂಡ ಹಾಕೊಂಬಂದಿಲ್ಲ ಅಂತ ಒಂದು ಪುಟ್ಟ ಮಗು ಹೇಳುತ್ತಂತೆ. ಹ್ಯಾಸ್ ದ ಕಿಂಗ್ ಬಿಕಮ್ ವೆರಿ ಪೂರ್, ಡಸಂಟ್ ಹಿ ಹ್ಯಾವ್ ಮನಿ ಟು ಬೈ ಕ್ಲೋತ್ಸ್. ಆ ಪುಟ್ಟ ಮಗು ಹೇಳ್ತಾ ಇದೆ, ಏನು ರಾಜ ತುಂಬ ಬಡವನಾದ್ರ, ಅವರಿಗೆ ಒಂದು ಕ್ಲೋತ್ಸ್ ತಗೊಳಕ್ಕೆ ಆಗ್ತಾ ಇಲ್ವಾ ಅಂತ ಆ ಪುಟ್ಟ ಮಗು ತನ್ನ ತಂದೆಗೆ ಕ್ವಶನಿಂಗ್ನ ಮಾಡ್ತಾ ಇದ್ದಾನಂತೆ. ಇದು ಲಾಸ್ಟ್ ದೃಶ್ಯ ಆಗಿದೆ. ಸೊ ನೋಡಿ, ಇಲ್ಲಿ ಬಾಲ್ಕನಿ ಹತ್ರ ಬಂದು ನಿಂತಿದ್ದಾನೆ ರಾಜ. ಸೊ ಇಲ್ಲಿ ಬರೀ ಚಡ್ಡಿಯಲ್ಲಿ ಬಂದು ನಿಂತಿದ್ದಾನೆ. ಇಲ್ಲಿ ಒಂದು ಪುಟ್ಟ ಮಗು ಹೇಳ್ತಾ ಇದ್ದಾನೆ, ನೋಡಿ ರಾಜನ ಹತ್ರ ಬಟ್ಟೆ ಇಲ್ವಾ, ಅವನು ಅಷ್ಟೊಂದು ಪೂರಾದ್ನಾ ಅಂತ ಕೇಳ್ತಾ ಇದ್ದಾನೆ ಮಗು. ಸೊ ವಿವರ್ಸ್, if you like my video, please press like button. If you're new to my channel, please subscribe my channel. Thank you.